ಚಳಿಗಾಲದ ಚಾಟಿ ಸರ್ಕಾರದ ಕಡೆಗೆ ಬೀಸಿದೆ ಬಿಜೆಪಿ. ಸರ್ಕಾರ ಇದನ್ನು ಹೇಗೆ ಬಳಸ್ಕೊಳ್ತಾ ಇದೆ, ಹೇಗೆ ಪ್ರತಿಪಕ್ಷಗಳ ಮಾತಿನ ಏಟುಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಸರ್ಕಾರ ಸಜ್ಜಾಗಿದೆ ಮತ್ತು ಇವತ್ತು ಮುಖ್ಯಮಂತ್ರಿಯವರು ಸದನದಲ್ಲಿ ಕೊಟ್ಟಂತಹ ಭರವಸೆ ಏನಿತ್ತು ಅನ್ನೋದನ್ನು ಕೂಡ ಈ ವರದಿ ಮೂಲಕ ನಿಮಗೆ ತೋರಿಸ್ತೀವಿ. ವಿಧಾನಮಂಡಲ ಅಧಿವೇಶನದ ಮೊದಲ ದಿನವೇ ಕಾವೇರಿದ ಚರ್ಚೆ ಆರಂಭವಾಗಿದೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ, ವಕ್ಫ್, ರೇಷನ್ ಕಾರ್ಡ್, ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು, ಸರ್ಕಾರದ ಹಗರಣಗಳನ್ನು ಮುಂದಿಟ್ಟುಕೊಂಡು ಚರ್ಚೆಗೆ ಪ್ರತಿಪಕ್ಷ ಬಿಜೆಪಿ ಮುಂದಾಗಿದೆ. ಸರ್ಕಾರ ಕೂಡ ಪ್ರತಿಪಕ್ಷಗಳು ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಕೊಡಲು ತಯಾರಿ ನಡೆಸಿದೆ. ಮೊದಲ ದಿನದಂದು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಿದ ನಂತರ ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣದ ನೂತನ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಸಿಪಿ ಯೋಗೇಶ್ವರ ಎಂಬ ಹೆಸರನ್ನಾದ ನಾನು ವಿಧಾನಸಭೆಯ ಸದಸ್ಯನಾಗಿ, ಇ ಅನ್ನಪೂರ್ಣ ಎಂಬ ಹೆಸರಿನವಳಾದ ನಾನು ವಿಧಾನಸಭೆಯ ಸದಸ್ಯಳಾಗಿ, ಪಠಾಣಿ ಅಸೀರ್ ಅಹಮದ್ ಖಾನ್ ಎಂಬ ಹೆಸರಿನವನಾದ ನಾನು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಶಾಸಕರು ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಸುವರ್ಣಸೌಧದಲ್ಲಿ ಇವತ್ತು ಉದ್ಘಾಟನೆಯಾದ ಬಸವಣ್ಣನವರ ಅನುಭವ ಮಂಟಪದ ತೈಲವರ್ಣ ಚಿತ್ರದ ಬಗ್ಗೆ ಮಾತಾಡಲು ಸ್ಪೀಕರ್ ಅವಕಾಶ ಕೊಟ್ಟರು. ಆದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಮೊದಲು ವಕ್ಫ್ ಆಸ್ತಿ ವಿವಾದದ ಬಗ್ಗೆ ಚರ್ಚೆ ಆಗಬೇಕು, ಇಲ್ಲ ಅಂದ್ರೆ ಅನುಭವ ಮಂಟಪಕ್ಕೂ ವಕ್ಫ್ ಆಸ್ತಿ ಅಂದುಬಿಡ್ತಾರೆ ಅಂದ್ರು. ಆಗ ಶುರುವಾಯ್ತು ನೋಡಿ ಗಲಾಟೆ. ಇಲ್ಲಿ ಈಗ ಅನುಭವ ಮಂಟಪ ಇರಲಿ, ಬಸವಣ್ಣವರ ದೇವಸ್ಥಾನಗಳೆಲ್ಲ ವಕ್ಫ್ ಬೋರ್ಡ್ ಆಗ್ತಾ ಇದೆ. ಆಯ್ತು, ಈಗ ನೋಡಿ ಆಯ್ತು, ಯಾರ ಕಾಲದಲ್ಲಿ ಜಾಸ್ತಿ ನೋಡಿ, ಯಾರ ಕಾಲದಲ್ಲಿ ಕೊಡುವ ಇದನ್ನು ಮುಗಿಲೀಗ. ಇವರು ಬಸವಣ್ಣನ ವಿರೋಧಿಗಳು, ಆರ್ಎಸ್ಎಸ್ ಅವರು ಬಸವಾದಿ ಶರಣ ವಿಚಾರಧಾರೆ ವಿರೋಧಿಗಳು. ಇವರಿಗೆ ಬಸವಣ್ಣನ ಬಗ್ಗೆ ಮಾತಾಡಲಿಕ್ಕೆ ನೈತಿಕ ಹಕ್ಕಿಲ್ಲ. ನಾಚಿಕೆ ಬರಬೇಕು ಇವರಿಗೆ. ಬಸವಣ್ಣನ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾರೆ ಅವರು. ದಯವಿಟ್ಟು ಕ್ವಶನ್ ಅವರ್ನ ಮುಂದೆ ಹಾಕಿ. ಈಗ ಅನುಭವ ಮಟ್ಟದ ಬಗ್ಗೆ ಮಾತಾಡಲ್ಲ, ಕ್ವಶನ್ ಅವ್ರ ಮುಂದೆ ಹಾಕಿ. ಯಾಕಂದ್ರೆ ವಿಧಾನಸಭೆ ಕಲಾಪದಲ್ಲಿ ಸುಮಾರು 1.5 ಗಂಟೆ ಬರೀ ವಕ್ಫ್ ವಿಷಯ ಚರ್ಚೆಗೆ ಎತ್ಕೊಳ್ಬೇಕೋ ಬೇಡವೋ ಎಂಬ ಬಗ್ಗೆಯೇ ಗಲಾಟೆ ನಡೆಯಿತು. ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಸಮರವನ್ನ ನಿಲ್ಲಿಸೋದ್ರಲ್ಲಿ ಸ್ಪೀಕರ್ ಸುಸ್ತಾದ್ರು. ಕೊನೆಗೆ ವಕ್ಫ್ ವಿಷಯದಲ್ಲಿ ಚರ್ಚೆಗೆ ಟೈಮ್ ಫಿಕ್ಸ್ ಮಾಡೋದಾಗಿ ಹೇಳಿದ ಮೇಲೆ ಎಲ್ಲರೂ ಸುಮ್ಮನಾದ್ರು. ಇದರ ಮಧ್ಯೆನೇ ವೀರಶೈವ ಲಿಂಗಾಯತ ಮೀಸಲಾತಿ ವಿಷಯ ಸದನದಲ್ಲಿ ಮಾರ್ದನಿಸಿತು. ನಾಳೆ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಹಾಕಲು ಪಂಚಮಸಾಲಿ ಸಮುದಾಯದವರು ಟ್ರ್ಯಾಕ್ಟರ್ಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ. ಆದರೆ ಟ್ರ್ಯಾಕ್ಟರ್ಗಳು ಬಂದ್ರೆ ಜನರಿಗೆ ಸಮಸ್ಯೆ ಆಗುತ್ತೆ ಅಂತ ಜಿಲ್ಲಾಧಿಕಾರಿಗಳು ಟ್ರ್ಯಾಕ್ಟರ್ ರ್ಯಾಲಿಗೆ ಅವಕಾಶ ಕೊಟ್ಟಿಲ್ಲ. ಇದೇ ಕಾರಣ ಮುಂದಿಟ್ಟು ಪ್ರತಿಭಟನೆಗೆ ಅವಕಾಶ ಕೊಡಿ ಅಂತ ಯತ್ನಾಳ್, ಬೆಲ್ಲದ್ ಸದನದಲ್ಲಿ ಧ್ವನಿ ಎತ್ತಿದ್ರು. ಇದಕ್ಕೆ ಸ್ಪೀಕರ್ ಅವಕಾಶ ಕೊಡಲಿಲ್ಲ. ಆಗ ಯತ್ನಾಳ್, ಬೆಲ್ಲದ್ ಸದನದ ಬಾವಿಗಿಳಿದ್ರು. ಇಲ್ಲ ಇಲ್ಲ, ಈ ವಿಚಾರ ಬೇರೆ. ಇಲ್ಲಿ ತುಗಲಕ್ ಆಡಳಿತ ನಡೆದೈತಿ, ಅದ್ರ ಬಗ್ಗೆ ಮಾತಾಡ್ಬೇಕು. ಪಂಚಮಸಾಲಿ ಮೀಸಲಾತಿ ವಿಷಯಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯ ಅರ್ಧಕ್ಕರ್ಧ ಶಾಸಕರು ಸದನದ ಬಾವಿಗಿಳಿದ್ರು. ಇದೇ ಕಾರಣದಿಂದ ಸ್ಪೀಕರ್ ಸದನವನ್ನ ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಮಾಡಿದ್ರು. ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಾ ಇದ್ದಾರೆ. ಈಗ ಸದನವನ್ನು ಮಧ್ಯಾಹ್ನ 2:30 ಗಂಟೆಗೆ ಮುಂದೂಡಲಾಗಿದೆ. ಮತ್ತೆ ಮಧ್ಯಾಹ್ನ ವಿಧಾನಸಭೆ ಕಲಾಪ ಶುರುವಾಗ್ತಿದ್ದಂತೆ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಅನುಮತಿ ಕೊಡಬೇಕಂತ ಯತ್ನಾಳ್ ಅಂಡ್ ಟೀಮ್ ಪಟ್ಟು ಹಿಡಿದ್ರು. ಆಗ ಗೃಹ ಸಚಿವ ಪರಮೇಶ್ವರ್ ಬೆಳಗಾವಿಗೆ 5,000 ಟ್ರ್ಯಾಕ್ಟರ್ಗಳನ್ನು ತಗೊಂಡ್ಬಂದು ಹೋರಾಟ ಮಾಡ್ತಾರಂತೆ. ಅದಕ್ಕೆ ಏನಾದರೂ ಅವಕಾಶ ಮಾಡಿಕೊಟ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ. ಇದೇ ಕಾರಣದಿಂದ ಟ್ರ್ಯಾಕ್ಟರ್ ರ್ಯಾಲಿಗೆ ಅವಕಾಶ ಕೊಡಲ್ಲ ಅಂದ್ರು. ಹಾಗಿದ್ದರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ಯಾವುದೇ ರೀತಿಯ ಹೋರಾಟ ನಡೆಸಿದ್ರು ಅದಕ್ಕೆ ಅವಕಾಶ ಕೊಡೋದಾಗಿ ಸದನದಲ್ಲಿ ಭರವಸೆ ನೀಡಿದ್ರು. ನಮಗೆ ಈ ಟ್ರ್ಯಾಕ್ಸ್
ಟ್ರ್ಯಾಕ್ಸ್, ಜೀಪು, ಅದರಲ್ಲಿ ಜನ ಬರ್ಬೋದು ಅಂತ ಹೇಳಿ ಅದನ್ನ ನಾವು ಅಲೋ ಮಾಡ್ತೀವಿ. ಅದರಲ್ಲೂ ಕೂಡ ರೆಸ್ಟ್ರಿಕ್ಷನ್ ಏನಂತಂದ್ರೆ ತುಂಬಾ ಜಾಸ್ತಿ ಬರೋದಕ್ಕೆ ಅಲೋ ಮಾಡೋದಿಲ್ಲ. ಎಷ್ಟು ಮಿನಿಮಮ್ ಎಷ್ಟು ಬರ್ತದೆ ಅದನ್ನ ನಾವು ಅಲೋ ಮಾಡ್ತೀವಿ. ಆಮೇಲೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು. ಅದಕ್ಕೆ ಅದನ್ನು ಮಾಡಬೇಡಿ ಅಂತ ಹೇಳಿದ್ರೆ ತಾವೇ ಕೇಳ್ತೀರಾ, ಲಾ ಅಂಡ್ ಆರ್ಡರ್ ಮೇಂಟೈನ್ ಆಗಲಿಲ್ಲ, ಲಾ ಅಂಡ್ ಆರ್ಡರ್ ಈ ಸರ್ಕಾರದಲ್ಲಿ ಲಾ ಅಂಡ್ ಆರ್ಡರ್ ಇಲ್ಲ, ಹಾಗೆ ಹೀಗೆ ಅಂತ ತಾವೇ ಆಪಾದನೆ ಮಾಡ್ತೀರಿ. ಅದರಿಂದ ರೆಸ್ಟ್ರಿಕ್ಟಿವ್ ಆಗಿ ಮಾಡೋದಾದ್ರೆ ನಾವು ಪರ್ಮಿಷನ್ ಕೊಡ್ತೀವಿ ಮಾನ್ಯ ಅಧ್ಯಕ್ಷ. ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಪಂಚಮಸಾಲಿ ಸಮುದಾಯ ಮೀಸಲಾತಿ ವಿಷಯದಲ್ಲಿ ನಡೆಸುತ್ತಿರುವ ಹೋರಾಟಕ್ಕೆ ಅಡ್ಡ ಬರಲ್ಲ ಅಂತ ಸದನದಲ್ಲೇ ಹೇಳಿದ್ರು. ಆಗ ಯತ್ನಾಳ್, ಹಾಗಿದ್ರೆ ಮೊದಲು ನೀವು ಮೀಸಲಾತಿ ಘೋಷಣೆ ಮಾಡಿ ಅಂತ ಆಗ್ರಹಿಸಿದ್ರು. ಅದಕ್ಕೆ ಸರ್ಕಾರದಿಂದ ನಾಳೆ ಉತ್ತರ ಕೊಡ್ತೀವಿ ಅಂತ ಸದನದಲ್ಲೇ ಸಿಎಂ ಭರವಸೆ ಕೊಟ್ರು. ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಕೊಟ್ಟಿದ್ದಂತ 4% ರದ್ದು ಮಾಡಿ ಆ 4% ಇವರಿಗೆ ಕೊಟ್ಟಿದ್ರು. ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಇವರೇ ಹಿಂದಿನ ಸರ್ಕಾರನೇ, ಬಿಜೆಪಿ ಸರ್ಕಾರನೇ ಅಫಿಡವಿಟ್ ಹಾಕಿದ್ದಾರೆ, ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ. ನಾವು ಯಾವ ಕಾರಣಕ್ಕೂ ಮುಸಲ್ಮಾನರಿಗೆ 4% ಕೊಟ್ಟಿರೋದನ್ನ ವಿತ್ಡ್ರಾ ಮಾಡಲ್ಲ, ರದ್ದು ಮಾಡಲ್ಲ, ಮುಂದುವರಿಸ್ತೇವೆ. ಯಥಾಸ್ಥಿತಿ ಹೇಗಿತ್ತು ಹಿಂದೆ ಅದೇ ರೀತಿ ಮಾಡ್ತೇವೆ ಅಂತ ಇವರೇ ಒಪ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ. ಮಾನ್ಯ ಮುಖ್ಯಮಂತ್ರಿಗಳು ನಾವು ವಿನಂತಿ ಮಾಡ್ಕೋದೇನಂದ್ರೆ ಇಡೀ ವೀರಶೈವ ಲಿಂಗಾಯತ ಸಮುದಾಯವನ್ನ OBCಗೆ ಸೇರಿಸಿ ಸೆಂಟ್ರಲ್ ರಿಕಮೆಂಡ್ ಮಾಡ್ಬೇಕು. ಅದನ್ನಾದ್ರೂ ಮಾಡಿಕೊಡಿ ಸರ್, ನಿಮ್ ಕೈಯಾಗ ಏನಿಲ್ಲ. ನಾವು ಅಲ್ಲಿ ಹೋರಾಟ ಕೊಡ್ತಾರೆ. ನಾಳೆ ಸರ್ಕಾರದ ನಿಲುವೇನು ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿ ಇವರಿಗೆ ಉತ್ತರ ಕೊಡ್ತೇವೆ. ಇಷ್ಟೆಲ್ಲ ಆದ್ಮೇಲೆ ವಿಧಾನಸಭೆ ಕಲಾಪದಲ್ಲಿ ಒಂದಷ್ಟು ಜನಪರ ಚರ್ಚೆಗಳು ಶುರುವಾಯಿತು. ಆದ್ರೆ ಸದನದ ಹೊರಗೆ ನಾಳೆಯ ಪಂಚಮಸಾಲಿ ಮೀಸಲಾತಿ ಹೋರಾಟದ ವಿಷಯ ಚರ್ಚೆ ಆಗ್ತಿತ್ತು. ಒಂದು ಕಡೆ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್, ನಾಳೆಯ ಲಿಂಗಾಯತ ಮೀಸಲಾತಿ ಹೋರಾಟ ನಡೆಯುತ್ತಿರುವುದು ಕೇವಲ ಯತ್ನಾಳ್ ಬಚಾವೋ ಹೋರಾಟ, ಹೀಗಾಗಿ ನಾವದಕ್ಕೆ ಬೆಂಬಲ ನೀಡಲ್ಲ ಅಂತ ಹೇಳಿದ್ರೆ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ನಾವು ಸ್ವಾಮೀಜಿ ಜೊತೆಗಿದ್ದೇವೆ ಎಂದು ಸಚಿವೆ ಹೆಬ್ಬಾಳ್ಕರ್ ಸ್ಪಷ್ಟಪಡಿಸಿದ್ರು. ಇದು ಯತ್ನಾಳ್ ಬಚಾವೋ ಹೋರಾಟ, ಇದು ಪಂಚಮಸಾಲಿ ಹೋರಾಟ ಅಲ್ಲ. ಇದು ಯತ್ನಾಳ್ ಬಚಾವೋ ಹೋರಾಟ ನಡೆದಿದೆ. ಪದೇ ಪದೇ ಮಾತೆತ್ತಿರ ಪಂಚಮಸಾಲಿ ನನ್ನ ಹಿಂದಿದೆ, ಯಾರಿದ್ದಾರೆ? ಇದು ಅವ್ರು ವರ್ತಿಸ್ತಾ ಇರುವಂಥದ್ದು. ಇದು ನಮ್ಮ ಯಾರಿಗೂ ಕೂಡ ನಮ್ಮ ಮನಸ್ಸಿಗೆ ಬೇಜಾರು ತಂದಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪಕ್ಷದ ಸೀಮಿತವಾದ ಹೋರಾಟಕ್ಕೆ ನಾವು ಯಾರು ಕೂಡ ಭಾಗವಹಿಸ್ತಾ ಇಲ್ಲ. ನಾವು ಭಾಗವಹಿಸ್ತಾ ಇಲ್ಲ. ಅವ್ರಿಗೆಲ್ಲ ಒಳಿತಾಗಲಂತ ಬಯಸಿದ್ವಿ. ಆ ಋಣ ಹಿಡ್ಕೊಂಡು ಹೋರಾಟಕ್ಕೆ ಸಾಕಾರ ಕೊಡಬೇಕಾದಂಥವ್ರು ಈ ರೀತಿಯಾಗಿ ವ್ಯತಿರಿಕ್ತವಾದ ಹೇಳಿಕೆ ಕೊಡೋದು ಸರಿಯಲ್ಲ. ಈಗಲೂ ಕಾಲ ಮಿಂಚಿಲ್ಲ. ನಿಮ್ಮ ಆತ್ಮಲೋಕನ ಮಾಡಿಕೊಂಡು ಈ ಸಮಾಜ ಹುಟ್ಟಿದ ಋಣವನ್ನು ತೀರಿಸಲಿಕ್ಕೆ ಪ್ರಾಮಾಣಿಕವಾಗಿ ಎಲ್ಲರೂ ಬನ್ನಿ ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ಪಂಚಮಸಾಲಿ 2A ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ನಾವು ಹೋರಾಟವನ್ನು ಮಾಡಿದ್ವಿ. ಸಮಾಜದ ಬಾಂಧವರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತ. ಇದರಿಂದ ಹಿಂಸರಿಯುವಂಥ ಪ್ರಶ್ನೆ ಇಲ್ಲ. ಮತ್ತು ಇವತ್ತು ಸಾಯಂಕಾಲ ನಾನು ಗುರುಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ. ಬಿಜೆಪಿ ವಿರುದ್ಧ ತಿರುಗಿ ಬಿದ್ದ ಬಂಡಾಯ ಶಾಸಕರು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರಕ್ಕೆ ಸ್ವಾಗತ ಸೋಮಶೇಖರ್. ಇನ್ನು ಬಿಜೆಪಿ ಶಾಸಕರಾದ ST ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಜೊತೆಗೆ ಹೆಚ್ಚು ಒಡನಾಟ ಹೊಂದಿದ್ದು, ಇವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಹೈಕಮಾಂಡ್ಗೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಶಿಫಾರಸು ಮಾಡಲಾಗಿದೆ. ಆದರೆ ಬಿಜೆಪಿಯ ಈ ನಿರ್ಧಾರಕ್ಕೆ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್, ಯಶವಂತಪುರ ಶಾಸಕ ST ಸೋಮಶೇಖರ್ ತಿರುಗೇಟು ನೀಡಿದ್ರು. ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಮೇಲೆ ಗೆದ್ದಂತ ಶಾಸಕರುಗಳೇನಿದ್ದಾರೆ, ತಮಗೂ ತಿಳಿದಿದೆ ಕಳೆದ ಹಲವಾರು ತಿಂಗಳುಗಳಿಂದ ಏನು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೋರ್ ಕಮಿಟಿನಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರ ಗಮನಕ್ಕೆ ತಂದು ತತ್ಕ್ಷಣದಲ್ಲಿ ಅದ್ರ ಬಗ್ಗೆ ಒಂದು ಇತ್ಯರ್ಥ ಆಗಬೇಕು ಅನ್ನೋ ತೀರ್ಮಾನವೂ ಕೂಡ ಆಗಿದೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಕ್ಕೆ ಹೊರಟಿದ್ದಾರೆ. ಇಡೀ ರಾಜ್ಯ ನೋಡ್ತಾ ಇದೆ. ಪಕ್ಷಕ್ಕೆ ಏನು ಡ್ಯಾಮೇಜ್ ಮಾಡ್ತಿದ್ದಾರೆ, ಪಕ್ಷದ ಪದಾಧಿಕಾರಿಗಳು ಏನು ಡ್ಯಾಮೇಜ್ ಮಾಡ್ತಿದ್ದಾರೆ. ಅವ್ರ ಸ್ವಾಗತ ಸಸ್ಪೆಂಡರ ಮಾಡಲಿ, ಮತ್ತೊಂದು ಮಾಡಲಿ, ಏನು ಮಾಡಿದ್ರು ಸ್ವಾಗತ ಮಾಡ್ತೀನಿ. ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಪನಿಷ್ಮೆಂಟ್ ಮಾಡುವಾಗ ವಿದೌಟ್ ನೋಟಿಸ್ ಹೌ ಇಟ್ ಇಸ್ ಪನಿಷ್ಮೆಂಟ್, ಒಂದು ಉತ್ತರ ತೆಗೆದುಕೊಳ್ಬೇಕಲ್ವಾ. ಪರಿಷತ್ನಲ್ಲಿ ಬಾಣಂತಿಯರ ಸಾವು, BPL ಚರ್ಚೆ. ಆಸ್ಪತ್ರೆ ಬಿಲ್ ದುಬಾರಿ ಬಗ್ಗೆಯೂ ಶರವಣ ಪ್ರಶ್ನೆ.
ಒಂದೆಡೆ ವಿಧಾನಸಭೆಯಲ್ಲಿ ವಕ್ಫ್ ವಿಚಾರ ಹಾಗೂ ಮೀಸಲಾತಿ ವಿಚಾರಗಳು ಚರ್ಚೆಯಲ್ಲಿದ್ದರೆ ಮತ್ತೊಂದೆಡೆ ವಿಧಾನ ಪರಿಷತ್ನಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ವಿಷಯದಲ್ಲಿ ಸಿಟಿ ರವಿ ಮತ್ತು ಸಚಿವ ಕೆಎಚ್ ಮುನಿಯಪ್ಪನವರ ಮಧ್ಯೆ ವಾಕ್ಸಮರ ನಡೆಯಿತು. ಅರ್ಹರಿಗೆ ಅನ್ಯಾಯ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದಿದೆ. ಅನರ್ಹರನ್ನ ರದ್ದುಪಡಿಸೋದು ಕೂಡ ನಿಮ್ ಕರ್ತವ್ಯ ಇದೆ. ಯಾರಿಗೆ ಹೆದರ್ತಾ ಇದ್ದೀರಿ ನೀವು? ಕ್ರಮ ತಗೊಳ್ಳಿ. ಅಂದ್ರೆ ಅಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನೀವು? ರವಿವಾರ ಹೇಳೋದು ಬಹಳ ಸ್ವಾಗತಾರ್ಹವಿದೆ. ಆದ್ರೆ ಮಾಧ್ಯಮಕ್ಕೆ ಹೋಗ್ದಿರ ಇವರು ನೀವು ಕೂಲಿ ಮಾಡೋರ್ನ ಕೂಲಿ ಮಾಧ್ಯಮಕ್ಕೆ ಹೋಗ್ತೀವಿ. ನೀವು ಯಾವ ಕಡ್ತಕೋಬಾರ್ದೆ, ನೀವು ಕೂಲಿ ಯಾವ ಕಡ್ತಕೋಬೇಡ, ನಾವು ಮಾಧ್ಯಮಕ್ಕೆ ಹೋಗ್ತೀವಿ. ಬಾಂಗ್ಲಾದೇಶದವರಿಗೆಲ್ಲ ಬಿಪಿಎಲ್ ಕಾರ್ಡ್ ನೋಡ್ರಿ ಸಚಿವರೇ, ಪರಿಸ್ಥಿತಿ ಬರುತ್ತೆ. ಇನ್ನು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ವಿಷಯದಲ್ಲಿ ಸರ್ಕಾರಕ್ಕೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಚಳಿ ಬಿಡಿಸಿದ್ರು. ಮಹಿಳೆಯರಿಗೆ ಗೃಹಲಕ್ಷ್ಮಿ ಗ್ಯಾರಂಟಿ ಕೊಟ್ಟು ಅವರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡುತ್ತಿದ್ದೇವೆ ಎನ್ನುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸುತ್ತೇನೆ. ಆದರೆ ಆಸ್ಪತ್ರೆಗಳಲ್ಲಿ ಇದೇ ಸರ್ಕಾರದ ಅವಧಿಯಲ್ಲಿ ಗೃಹಲಕ್ಷ್ಮಿಯರ ಮಾರಣ ಹೋಮ ಆಗುತ್ತಿದೆ. ಮಗುವಿಗೆ ಜನ್ಮ ನೀಡಲು ಸರ್ಕಾರಿ ಆಸ್ಪತ್ರೆಗೆ ವಿಶ್ವಾಸದಿಂದ ತೆರಳುವ ಗೃಹಲಕ್ಷ್ಮಿಯರು ಜೀವ ಸಮೇತ ಮರಳಿ ಮನೆಗೆ ಬರುವ ಗ್ಯಾರಂಟಿಯೇ ಇಲ್ಲ. ಇದೇನಾ ಮಹಿಳೆಯರ ಸಬಲೀಕರಣ? ರಾಜ್ಯದಲ್ಲಿ ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ. 20ರ ಬದಲು 19ಕ್ಕೆ ಅಧಿವೇಶನ ಮುಕ್ತಾಯ. ಒಂದು ದಿನ ಮೊದಲೇ ಕಲಾಪ ಮುಗಿಸಲು ನಿರ್ಧಾರ. ಸ್ಪೀಕರ್ ಯುಟಿ ಖಾದರ್ ನೇತೃತ್ವದಲ್ಲಿ ನಡೆದ ವಿಧಾನಸಭೆ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಇಂಥದ್ದೊಂದು ನಿರ್ಧಾರವಾಯಿತು. ಸಿಎಂ ಸಿದ್ದರಾಮಯ್ಯ, ಪರಮೇಶ್ವರ್, ಎಚ್.ಕೆ. ಪಾಟೀಲ್, ಆರ್ ಅಶೋಕ್, ವಿಜಯೇಂದ್ರ, ಸುನಿಲ್ ಕುಮಾರ್ ಎಲ್ಲರೂ ಒಂದು ದಿನ ಮೊದಲೇ ಕಲಾಪ ಮುಗಿಸಲು ಒಪ್ಪಿಕೊಂಡರು. ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಹಾಗೂ ಮಹಾತ್ಮ ಗಾಂಧೀಜಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಸಿದ್ದರ ಶತಮಾನೋತ್ಸವ ಆಚರಣೆಯ ಕಾರಣದಿಂದ ಅಧಿವೇಶನದ ಅವಧಿಯನ್ನ ಒಂದು ದಿನ ಮೊಟಕುಗೊಳಿಸಲಾಗಿದೆ. ಮೊದಲ ದಿನವೇ ಸದನದಲ್ಲಿ ಕಾವೇರಿದ ಚರ್ಚೆ ಆರಂಭವಾಗಿದ್ದು, ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಯಾವ ರೀತಿಯ ಪರಿಹಾರ ಸದನದ ಮೂಲಕ ಸಿಗುತ್ತದೆ ಎಂದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18, ಬೆಳಗಾವಿ. ಹೀಗೆ ಬೆಳಗಾವಿ ಅಧಿವೇಶನದ ಮೊದಲ ದಿವಸ ಯಾವುದೇ ರೀತಿಯಾದ ಸಮಯವನ್ನು ವ್ಯರ್ಥ ಮಾಡದೇನೆ ಮೊದಲ ದಿವಸನೇ ಚರ್ಚೆಗೆ ಮುಂದಾಗಿದೆ. ಕಲಾಪ ನಡೆದಿದೆ, ಭಾಳಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾಪ ಆಗಿದೆ. ಮುಂದಿನ ದಿವಸಗಳಲ್ಲಿ ಹೀಗೆಲ್ಲ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸುವಂಥ ಕೆಲಸವನ್ನು ಪ್ರತಿಪಕ್ಷ ಮಾಡುತ್ತೆ. ಹಾಗೆಯೇ ಪ್ರತಿಪಕ್ಷಕ್ಕೂ ಮತ್ತು ರಾಜ್ಯದ ಜನರಿಗೂ ಯಾವ ಸ್ವರೂಪದ ಸಂದೇಶವನ್ನು ಸರ್ಕಾರ ಕಳಿಸುತ್ತೆ ಅನ್ನೋದನ್ನು ನೋಡಬೇಕು.